ರೇಖಾದಾಸ್ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನೋಡ್ತಾ ಇರೋ ವೀಕ್ಷಕರಿಗೆಲ್ಲ ಕವಿತಾ ಮಾಡುವ ನಮಸ್ಕಾರ. ನಾನಿವತ್ತು ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ. ಪೆಪ್ಪರ್ ಚಿಕನ್ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಅಂದರೆ ಚಿಕನ್, ಪೆಪ್ಪರ್, ಗ್ರೀನ್ ಚಿಲ್ಲಿ, ಕರ್ಬೇವು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ. ಈಗ ನೆಂಟರು ಬಂದರು, ನೀವು ಸುಸ್ತಾಗಿರ್ತೀರಾ, ಮಸಾಲೆ ಹರಿಯೋದು ಅದೆಲ್ಲ ಎಂಥದ್ದು ಗೋಜಿಲ್ಲ, 2 ನಿಮಿಷಕ್ಕಾಗುತ್ತೆ. ತುಂಬ ರುಚಿಯಾಗಿರುತ್ತೆ ಪೆಪ್ಪರ್ ಚಿಕನ್. ಅದು ಕಡಿಮೆ ಐಟಮ್ಸ್, ಒಂದು 5 ಐಟಮ್ಸಲ್ಲಿ ಪೆಪ್ಪರ್ ಚಿಕನ್ 2 ನಿಮಿಷಕ್ಕೆ ರೆಡಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಂಡು ತಿಂದು ನೋಡಿ. ನಾನೀಗ ತೋರಿಸ್ತೀನಿ. ಈಗ ಪೆಪ್ಪರ್ ಚಿಕನ್ ಮಾಡೋಕ್ಕೆ ಶುರು ಮಾಡ್ತೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಸ್ಟವ್ ಹಚ್ಚೋಣ. ಈಗ ಪಾತ್ರೆ ಇಡೋಣ. ಇದಕ್ಕೆ ಎಣ್ಣೆ ಹಾಕೋಣ. ಇಷ್ಟು ಎಣ್ಣೆ ಬೇಕಾಗುತ್ತೆ. ಈಗ ಎಣ್ಣೆ ಕಾದಿದೆ. ಆಮೇಲೆ ಫಸ್ಟೇ ಹಸಿಮೆಣ್ಸಿನ್ಕಾಯಿ ಹಾಕೊಂಬಿಡಿ. ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಗ್ಯಾಸ್ ಸ್ಟಿಕ್ ಆಗಲ್ಲ. ಅದಕ್ಕೆ ಫಸ್ಟ್ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದು ಚಿಟಪಟ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಕವಿತಾ ಏನೇನು ಅಡುಗೆ ಕಲಿತೆ? ನಾನೇ ಕಲ್ತಿದ್ದು, ಯಾರು ನನಗೆ ಕಲಿಸ್ತಿಲ್ಲ. ಅಮ್ಮ ಮಾಡ್ತಾ ಇದ್ರು. ಅಮ್ಮನ ಮನೇಲಿ ಇದ್ದಾಗ ನಾನು ಏನೂ ಮಾಡ್ತಾ ಇರ್ಲಿಲ್ಲ. ಹಾಗೆ ನೋಡ್ತಾ ನೋಡ್ತಾ ನಾನು ಕಲ್ತಿದ್ದು. ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಅಮ್ಮ ಮಾಡ್ತಾ ಇರೋರು, ನಾನು ನೋಡ್ತಾ ಇದ್ದೆ ಅಷ್ಟೇನೆ. ಯಾರು ನನಗೆ ಕಲಿಸ್ತಿಲ್ಲ, ನಾನೇ ಹಾಗೆ ಕಲ್ತ್ಕೊಂಡಿದ್ದು. ಮದ್ವೆ ಆದ್ಮೇಲೆ ಕಲ್ತ್ಕೊಂಡಿದ್ದು. ನಾನು ನಮ್ಮ ಅಮ್ಮನ ಮನೇಲಿ ಏನೂ ಮಾಡಿಲ್ಲ. ಇವಾಗ ಸಡನ್ ಆಗಿ ಮದ್ವೆ ಆಗಿ ಬಂದೆ. ಗಂಡನ ಮನೇಲಿ ಇವಾಗ ಫಸ್ಟ್ ಅಡಿಗೆ ನಿಮ್ದೆ ಅಂದಾಗ ಅಂದಾಜಲ್ಲಿ ಮಾಡಿದ್ರ? ಸುಮ್ಮನೆ ಇಲ್ಲ, ಅಮ್ಮ ಮಾಡ್ತಾ ಇದ್ರಲ್ಲ, ಅದನ್ನ ನೋಡ್ಕೊಂಡು ನಾನ್ ಮಾಡ್ಕೊಳೋದ್ ಕಲ್ತ್ಕೊಂಡೆ. ಏನಾದ್ರು ಫಸ್ಟ್ ಕಂಪ್ಲೇಂಟ್ ಗಂಡ ಇಲ್ಲ, ಏನಿಲ್ಲ. ಚೆನ್ನಾಗಿ ನಾನು ಯಾವತ್ ಏನ್ ಮಾಡಿದ್ರು ಅಡಿಗೆ ಚೆನ್ನಾಗಾಗುತ್ತೆ. ಅದೊಂದು ಗಿಫ್ಟ್ ಅನ್ಸುತ್ತೆ. ಹೌದು, ಎಲ್ಲಾರು ಹೇಳ್ತಾರೆ ನಿನ್ ಕೈ ಅಡಿಗೆ ಚೆನ್ನಾಗಿರುತ್ತೆ ಅಂತ. ನಾನೇ ಕಲ್ತ್ಕೊಂಡಿದೀನಿ, ಮಾಡ್ತಾ ಇರ್ತೀನಿ. ಚೆನ್ನಾಗಿದೆ ಅಂತ ಊಟ ಮಾಡಿ. ಯಜಮಾನ್ ಯಾವತ್ತಾದ್ರೂ ಹೊಗಳಿದ್ರಿಂದ ಅಥವಾ ಯಾವತ್ತಾದ್ರೂ ಬೈದಿದ್ಯಾ? ಉಪ್ಪು ಜಾಸ್ತಿ ಆಗಿದೆ, ಖಾರ? ಇಲ್ಲ, ಅವರು ಯಾವತ್ತು ಹೊಗಳು ಇಲ್ಲ, ಬೈಲು ಇಲ್ಲ. ಮಕ್ಕಳು ಎಷ್ಟು ಜನ? ಮಕ್ಕಳು 2 ಮಕ್ಳಿದ್ದಾರೆ. 2 ಮಕ್ಳು ಅವ್ರು ಏನು ಹೇಳಿಲ್ಲ. ನನ್ ಕೈ ರುಚಿ ಅಂದ್ರೆ ಅವ್ರಿಗೆ ಇಷ್ಟ, ತಿಂತಾರೆ, ಊಟ ಮಾಡ್ತಾರೆ. ಏನ್ ಮಾಡ್ಕೊಂಡಿದ್ದಾರೆ ಮಕ್ಕಳು? ಒಬ್ಬ MCA ಮಾಡಿದ್ದಾನೆ, ಒಬ್ಬ MBA ಮಾಡಿದ್ದಾನೆ. ಮನೇಲೆ ಜಾಬ್ ಮಾಡಿ. ಅವ್ರು ಏನಾದ್ರು ಅಡಿಗೆ ಮಾಡ್ತಾರ? ಇಲ್ಲ, ಮ್ಯಾಗಿ ಒಂದ್ ಮಾಡ್ತಾನೆ, ಚಿಕ್ಕವ್ರು ಚೆನ್ನಾಗಿ. ಅದೇ ಅಷ್ಟೇ ಮಾಡ್ತಾನೆ. ಇವರು ದೊಡ್ಡವ್ರ ಮಾತ್ರ ಅನ್ನಕ್ಕೆಲ್ಲ ಇಡೋದೆಲ್ಲ ಕಲ್ತಿದ್ದಾರೆ ಅಷ್ಟೇ. ನಾಳೆ ಅವ್ರ ಹೆಂಡ್ತಿರ್ ಬಂದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಅನ್ನ ಮಾಡೋದೊಂದು ಕಲ್ತಿದ್ದಾರೆ. ಯಜಮಾನ್ ಅಡಿಗೆ ಮಾಡಲ್ವಾ? ಅವ್ರು ಮಾಡ್ತಾರೆ. ಅವ್ರು ಎಗ್ ರೈಸು ಎಲ್ಲ ಮಾಡ್ತಾರೆ. ಅವ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಯಜಮಾನ್ರು ಮಾಡ್ಕೊಡ್ತಾರೆ. ನಿಮ್ಗೇನು ಹೇಳ್ಕೊಟ್ಟಿಲ್ವಾ? ಹಿಂಗ್ ಮಾಡು, ಹಂಗ್ ಮಾಡು? ಇಲ್ಲ, ನಾನೇನು ಅವ್ರ ಹತ್ರ ಕಲ್ತಿಲ್ಲ. ಅವ್ರ ಸ್ಟೈಲಲ್ಲಿ ಅವ್ರು ಮಾಡ್ತಾರೆ, ನನ್ನ ಸ್ಟೈಲಲ್ಲಿ ನಾನು ಮಾಡ್ತೇನೆ. ಹಾಗೆ. ನಿನಗೇನು ತುಂಬಾ ಇಷ್ಟ? ನಿನ್ ಫೇವ್ರೆಟ್ ಏನು? ನನಗೆ ಇದು ಮಟನ್ ಸಾರಲ್ಲಿ ಕೊಬ್ಬು ಇಷ್ಟ. ನಾನು ನಾನ್ ವೆಜ್ ಅಲ್ಲಿ ಕೊಬ್ಬು ಅಷ್ಟೇ ತಿನ್ನೋದು, ಪೀಸ್ ತಿನ್ನಲ್ಲ. ಬರೀ ಕೊಬ್ಬಷ್ಟೇ? ಕೊಬ್ಬಷ್ಟೇ. ಈಗ ಈರುಳ್ಳಿ ಬೆಂದಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಾನು ಅಳತೆ ಪಳತೆ ಏನು ಮಾಡಲ್ಲ. ಅಂದಾಜು ಕೈಗೆ ಎಷ್ಟು ಸಿಗುತ್ತೆ ಅಂದಾಜ್ ಮೇಲೆ ಹಾಕೋದು, ರುಚಿಯಾಗಿರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನಾನು ಅಳತೆ ಎಲ್ಲ ಏನು ಮಾಡಲ್ಲ. ಒಂದು ಇದ್ರ ಮೇಲೆ ಅಂದಾಜ್ ಮೇಲೆ ಹಾಕಿರ್ತೀನಿ. ಅದು ಚೆನ್ನಾಗಾಗುತ್ತೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ಚಿಕನ್ ಹಾಕ್ತೀನಿ. ಈಗ ಚಿಕನ್ ಹಾಕಿದ್ಮೇಲೆ ಉಪ್ಪು ಹಾಕಬೇಕು. ಕಲ್ಲುಪ್ಪು ಹಾಕಿದ್ರೆ ಕಲ್ಲುಪ್ಪು ಹಾಕ್ತೀನಿ ನಾನು. ಅದಕ್ಕೆ ಸ್ವಲ್ಪ ಅರಿಶಿನ,
ಚಕ್ಕೆ ಲವಂಗ ಏನೂ ಹಾಕಿಲ್ಲ ನಾನು, ಇಷ್ಟೇ ಹಾಕೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನ ಮುಚ್ಚಿಬಿಟ್ಟೋಣ. ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಮಟನ್ ಅಲ್ಲಿ ಬರೀ ಕೊಬ್ಬು ಇಷ್ಟ ಅಂದ್ರಲ್ಲ, ಅದಂಗೆ ನೀವು ಬರೀ ಕೊಬ್ಬು ತಿಂತೀರಾ? ನೀವು ಪೀಸ್ ಏನು ತಿನ್ನಲ್ವಾ? ಇಲ್ಲ, ನನಗೆ ಪೀಸ್ ಇಷ್ಟ ಆಗಲ್ಲ. ನನಗೆ ಕೊಬ್ಬು ತುಂಬಾ ಇಷ್ಟ. ಅದು ನಾವು ಪಾಪಡಾನ್ ಅಂಗಡಿಲೇ ತರೋದು. ನಾವು ಎಲ್ಲಿದೆ ಅದು ಪಾಪಣ್ಣ ಅಂಗಡಿ? ಮೈಸೂರು ರೋಡ್. ಓಕೆ, ಅಲ್ಲಿಗೆ ಹೋಗ್ತಾ ಇರೋದು? ಅಲ್ಲೇ ಹೋಗ್ತಾ ಇರೋದು ನಾವು. ಅಲ್ಲೋಗಿ ಮಟನ್ ಅಂಗಡಿಲಿ ನಿಂತಿದ ತಕ್ಷಣನೇ ಅಂಕಲ್ ಹೇಳ್ತಾರೆ, ಮೇಡಮ್ ಬಂದ್ರು ಕೊಬ್ಬು ಕೊಡೋ ಅಂತಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾವು ತುಂಬಾ ವರ್ಷದಿಂದ ತಿಂತೀವಿ ಕೊಬ್ಬು ಅಂತ, ಹಾಗಾಗಿ ತರ್ತೀನಿ. ನನಗೆ ಅದು ತುಂಬಾ ಇಷ್ಟ. ಸಾರಲ್ಲಿ ಎತ್ಕೊಂಡು ಆ ಕೊಬ್ಬು ತಿನ್ನಕ್ಕೆ ನನಗೆ ತುಂಬಾ ಇಷ್ಟ. ಪೀಸ್ ಎಲ್ಲ ನನಗೆ ಇಷ್ಟ. ಬರೀ ರಸ ಮತ್ತೆ ಕೊಬ್ಬು ತಿಳಿ ಸಾರು, ಕೊಬ್ಬು 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 ಅದು ಕೊಬ್ಬು ತಿಂದ ನೀನು ದಪ್ಪ ಆಗಿಲ್ಲ ಹೇಗೆ ಕವಿತಾ? ಅದೇ ಗೊತ್ತಿಲ್ಲ. ಎಲ್ಲಾರು ಕೇಳ್ತಾರೆ, ನಿಮ್ಗೆ ಕೊಬ್ಬು ತಿಂದ್ರು ಕೊಬ್ಬು ಜಾಸ್ತಿ ಆಗಿಲ್ವಲ್ಲ ಅಂತಾರೆ. ಮೈಯಲ್ಲಿ ಕೊಬ್ಬು ಜಾಸ್ತಿ ಆಗಿಲ್ಲ. ಸೂಪರ್ ಅಮ್ಮ. ನೀರೆಲ್ಲ ಏನೋ ಹಾಕ್ಬಾರ್ದು, ಆ ಚಿಕನ್ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಈಗ ಬೆಂದಿದೆ ನೋಡಿ, ಈ ಥರ ನೀರು ಬಿಟ್ಕೊಂಡಿದ್ಯಾ. ಈಗ ಪೆಪ್ಪರ್ ಹಾಕಿದ ತಕ್ಷಣ ಇದ್ರ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ. ನೋಡಿ ಈಗ ಯಾವ ಥರ ಆಗುತ್ತೆ ಅಂತ. ನಾನೊಂದು 3 ಸ್ಪೂನ್ ಪೆಪ್ಪರ್ ಹಾಕ್ತೀನಿ. ಏಕೆಂದರೆ ಅದು 2 kg ಚಿಕನ್ ಇದೆಯಲ್ಲ, ಸ್ವಲ್ಪ ನಮ್ಮನೇಲಿ ಖಾರ ತಿಂತಾರೆ. ನೀವು ಖಾರ ನೋಡಿಕೊಂಡು ಹಾಕ್ತೀವಿ. ಈಗ ಇದನ್ನು ಮಿಕ್ಸ್ ಮಾಡಿ. ರೇಖನ್ಗೂ ತುಂಬ ಇಷ್ಟ ಖಾರ, ಅದಕ್ಕೆ ಅವ್ರಿಗೆ ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನೋಡಿ, ಕರಿಬೇವು ಒಂದು ಹಿಡಿಯಷ್ಟು ಇಷ್ಟು ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಈಗ ತೀರು ಕೊಟ್ಟರೆ ನೋಡಿ, ಕಲ್ಲರೇ ಚೇಂಜ್ ಆಯಿತು. ಪೆಪ್ಪರ್ ಹಾಕಿದ್ಮೇಲೆ ಅದ್ರ ಕಲರ್ ಚೇಂಜ್ ಆಯಿತು. ಈಗ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. 2 ಮಿನಿಟ್ಸು. ಇದನ್ನು 1 ನಿಮಿಷ ಈಗ ಮುಚ್ಚಿಬಿಟ್ರೆ ರೆಡಿ ಆಯಿತು. ಹಾಫ್ ಮಾಡಿದ್ರೆ ಆಯಿತು. ಅಂದ್ರೆ ಈಸಿ ಅಡಿಗೆ ಅಂತಂದ್ರೆ ಪೆಪ್ಪರ್ ಚಿಕನ್. ಈಗ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಸೈಡ್ಗೆ ಈಗ ಫಿಶ್ ತವಾ ಫ್ರೈ ಮಾಡೋಣ. ಈಗ ತವಾ ಫ್ರೈಗೆ ನಾನು ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ಇದಕ್ಕೇನೆ ಕಲ್ಲು ಸ್ವಲ್ಪ ಹಾಕೋತೀನಿ. ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡಿಕೊಂಡು ಈಗ ಇದಕ್ಕೆ 1-2 ನಿಂಬೆಹಣ್ಣು ಹಾಕೋತೀನಿ. ಈಗ ಆಲ್ರೆಡಿ ಅದ್ರಲ್ಲಿ ಹುಣಸೆಹಣ್ಣು ಹಾಕಿದ್ಯಲ್ವಪ್ಪ? ಹೌದು. ನಿಂಬೆಹಣ್ಣು ಹಾಕ್ಬೇಕಾ? 1 ನಿಂಬೆಹಣ್ಣು ಹಾಕಲೇಬೇಕು. ಯಾಕೆಂದ್ರೆ ಅದು ಫಿಶ್ಗೆ ಸ್ವಲ್ಪ ಹುಳಿ ಇದೆ, ತುಂಬಾ ಇದಲ್ವಾ, ಹುಳಿ ಉಪ್ಪು. ಬರೀ ಹುಣಸೆಹಣ್ಣು ಹಾಕೋಕ್ಕಾಗಲ್ಲ? ಇಲ್ಲ, ನಿಂಬೆಹಣ್ಣು ಹಾಕಿದ್ರೆ ಅದೊಂಥರ ಟೇಸ್ಟ್ ಸಿಗುತ್ತೆ ಅದಕ್ಕೆ. ಈಗ ಈ ಫಿಶ್ಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತೀನಿ. ಈಗ ಇದಕ್ಕೆ 1 ನಿಂಬೆಹಣ್ಣು, ಈ ಮಸಾಲೆ ಇದೆಯಲ್ಲ, ಈ ಮಸಾಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಹೀಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು
ನಾನು ಕಾರ್ನ್ಫ್ಲೋರು ಏನೂ ಹಾಕಿಲ್ಲ, ಬೇರೆ ಇದೇ ಮಸಾಲೆ ಹಾಕಿದ್ದೀನಿ. ಇದನ್ನು ತಗೊಂಡು ಈ ಥರ ಹೆಚ್ಚಬೇಕು 2 ಕಡೆ ಹೆಚ್ಚಿ ಒಂದು 10 ಮಿನಿಟ್ಸು ಆಚೆನೇ ಇಟ್ಟರು ಪರವಾಗಿಲ್ಲ, ಅದು ಮ್ಯಾಗಿನೇಟ್ ಆಗುತ್ತೆ, ಬಿಟ್ಬಿಡ್ಬೇಕು. ಆಮೇಲೆ ಇದೆಲ್ಲ ಆದಮೇಲೆ ಸ್ವಲ್ಪ ಕರಿಬೇವನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಫಿಶ್ ಮೇಲೆ ಹಾಕ್ಕೊಂಡು ತಾವ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಿಶ್ ಇಷ್ಟ ಇಲ್ವಾ ನಿಮಗೆ ಕವಿತಾ? ಹಾಂ, ಇಷ್ಟ ನನಗೆ ಫಿಶು ಫ್ರಾನ್ಸು ಇಷ್ಟ. ಆಮೇಲೆ ಮಟನ್ ಕೊಬ್ಬು. ನಿಮ್ಗೇನು ಇಷ್ಟ ತುಂಬ? ನಮ್ಮ ಮನೆ ಚಿಕನ್ ಜಾಸ್ತಿ ಮಾಡ್ತೀವಿ, ನಾನು ಫಿಶ್ ಇಷ್ಟ. ನೀವು ಎಲ್ಲ ಅಡುಗೆ ಮಾಡ್ತೀರಾ? ಎಲ್ಲ. ನಿಮ್ಗೇನು ಇಷ್ಟ ಅಡುಗೆಯಲ್ಲಿ ನೀವು ಮಾಡೋದ್ರಲ್ಲಿ? ನನಗೆ ಮಟನ್ ಇಷ್ಟ ಆಕ್ಚುಲಿ, ಬಟ್ ಮನೆ ನಾನು ಒಬ್ಳೆ ತಿನ್ಬೇಕಲ್ಲ. ಹೌದು. ಮನೆ ಚಿಕನ್ ಜಾಸ್ತಿ ಇಷ್ಟ, ಮಕ್ಳು ಇಷ್ಟಪಡ್ತಾರೆ. ಮಟನ್ ಫಿಶ್ ನನಗಿಷ್ಟ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಮಕ್ಳು ಚಿಕನ್ ಇದ್ರೆ ತಿಂತಾರೆ, ಇವನು ಮುಳ್ಳು ಜಾಸ್ತಿ ಇರುತ್ತೆ ಫಿಶ್ ತಿನ್ನಲ್ಲ. ನಾನೊಬ್ಳೆ ನನಗೋಸ್ಕರ ಅಂತಾನೆ ಫಿಶ್ ತಗೊಂಡ್ಬರ್ತೀನಿ. ನಾನು ಮಾಡ್ಕೊತಾ ಇರ್ತೀನಿ, ತಿನ್ನಿ ಅದ ಮುಳ್ಳಿಲ್ಲ, ತಿನ್ನಿ ಅಂದ್ಬಿಟ್ಟು. ಆವಾಗ ಹಠ ಮಾಡಿ ನನ್ನ ಹಟ್ಟಕ್ಕೆ ಫಿಶ್ ತಿಂತಾರೆ. ಇಲ್ಲಾಂದ್ರೆ ಮಕ್ಕಳಿಗೆ ಚಿಕನ್ ಇಷ್ಟ, ಚಿಕನ್ ಅಲ್ಲಿ ಏನ್ ಮಾಡಿದ್ರು ತಿಂತಾರೆ. ಅದೇ ಮಟನ್ ಇದ್ರೆ ಮಟನ್ನಾ ಬೇಡ ನನಗೆ. ಫಿಶ್ ಇದ್ರೆ ಇವನು ಮುಳ್ಳು ಜಾಸ್ತಿ ಅಂತಾನೆ. ಮುಳ್ಳು ಇಲ್ದೇ ಇರೋದೇ ತಗೊಂಡ್ಬರ್ತೀನಿ, ಆದ್ರೂ ಮುಳ್ಳು ಇರುತ್ತೆ ಅಂತ ಭಯ ಅವನಿಗೆ. ಮುಳ್ಳು ಸಿಕ್ಕಿರುತ್ತೆ ಅವ್ರಿಗೆ ಫಿಶಲ್ಲಿ. ಈಗೆಲ್ಲ ಆಗಿದೆ, ಇದನ್ನ 2 ಮಿನಿಟ್ಸ್ 10 ಮಿನಿಟ್ಸ್ ಬಿಟ್ಬಿಡ್ಬೇಕು. ಆಮೇಲೆ ತವ ಮೇಲೆ ಇಟ್ಟು ಇಷ್ಟು ಕರಿಬೇವು ತಗೊಂಡಿದ್ದೀನಿ ನಾನು. ಇದನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಬೇಕು. ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ತವ ಇಡ್ತಾ ಇದ್ದೀನಿ, ತವ ಫ್ರೈ ಮಾಡೋಣ. ಅಂಜಲ್ ತವಾ ಫ್ರೈ. ಇದು ಶಾಲೋ ಫ್ರೈ ತರೋದನ್ನ. ಶಾಲೋ ಫ್ರೈಗೆ ಇದು ರವೆ ಹಾಕೋತೀರಾ ನೀವು? ಇದಕ್ಕಿಲ್ಲ, ಎಣ್ಣೆ ಕಮ್ಮಿ, ತುಂಬ ಕಮ್ಮಿ. ಇದಕ್ಕೆ ಸ್ವಲ್ಪ ಈಗ ಎಣ್ಣೆ ಹಾಕ್ಬಿಡೋಣ. ಎಣ್ಣೆ ಹಾಕಿದ್ರೆ ಅದು ತವಾಗೆ ಕಚ್ಚಲ್ಲ, ನೀಟಾಗಿ ರೋಸ್ಟ್ ಆಗುತ್ತೆ. ನೋಡಿ ತವ ತುಂಬ ಚೆನ್ನಾಗಿದೆ. ಈಗ ಈ ಫಿಶ್ ಇದೆಯಲ್ಲ, ಇದನ್ನ ತಗೊಂಡು ಒಂದೊಂದೇ ಹಾಕೋದು. ಸ್ವಲ್ಪ ಕುದಿಯುತ್ತೆ, ಅಷ್ಟೊಂದು ಕುದಿಯಲ್ಲ. ಈಗ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಹಾಕಿ ಹಾಕ್ಬಿಟ್ಟು ಸ್ವಲ್ಪ ಹುರಿಯಿಟ್ಟು ಬೇಯಿಸಿ. ಬೇಕಾದ್ರೆ ನೀವೀಗ ಏನು ಮಾಡ್ತಾ ಇದ್ದೀರಾ? ಈಗ ನಾನು ರಸ ಸಪ್ತಮಿ ಅಂತ ಸೀರಿಯಲ್ ಮಾಡ್ತಾ ಇದ್ದೀನಿ ಉದಯ ಟಿವಿಗೆ. ಇನ್ನು ಟೆಲಿಕಾಸ್ಟ್ ಗೊತ್ತಿಲ್ಲ, ಇನ್ನು ಶೂಟಿಂಗ್ ನಡೀತಾ ಇದೆ. ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ನಾನು 4 ದಿನ ಆಗಿದೆ ಶೂಟಿಂಗ್ ಅಷ್ಟೇ. ಈಗ ಟೆಲಿಕಾಸ್ಟ್ ಇನ್ನು ಲೇಟ್. ಇನ್ನು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಕೈಲಿ ಇರಬೇಕಲ್ಲ ಬ್ಯಾಂಕಿಂಗ್ ಮುಗಿಸ್ಕೊಂಡು ಆಮೇಲೆ ಮದುವೆ ಆಗುತ್ತೆ. ಅಲ್ಲಿವರೆಗೂ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಮಾಮೂಲಿ ಆ್ಯಕ್ಟಿಂಗ್ ಕ್ಲಾಸ್ ಇದೆ ನಮ್ಮದು. ಕ್ಲಾಸಸ್ ತಗೋತಾ ಇದ್ದೀನಿ. ಲೆಕ್ಚರರ್ ಅಲ್ವಾ, ಲೆಕ್ಚರರು ಪ್ರಿನ್ಸಿಪಲ್. ಸೊ ನಮ್ಮ ಇನ್ಸ್ಟಿಟ್ಯೂಟಿಂದಲೇ ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ, PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ. ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಆ್ಯಂಡ್ ಲೆಕ್ಚರರ್ ಎರಡು ಮಾಡ್ತಾ ಇದ್ದೀನಿ. ತುಂಬಾ ಬಿಸಿ ಇದ್ದೀರಾ ಮಾತ್ರ, ಇರ್ಲೇಬೇಕಲ್ವಾ, ಬೇರೆ ಏನು ಕೆಲಸ ಇಲ್ಲ. ಅದಾದ್ರೂ ಒಂದಿದೆಯಲ್ಲ ನಮಗೆ ಅನ್ನ ಆಗುತ್ತೆ. ನಮ್ಮ ಗುರುಗಳಿದ್ದಾರೆ, ಗುರುಪ್ರಸಾದ್ ಅಂತ, ಅವರೇ ನನ್ನ ಕರೆಸಿ ಇದು ನೀನೇ ನೋಡ್ಕೊ ಅಂತೇಳಿ ನನ್ನೆಲ್ಲ ಅವ್ರ PV ಫಿಲ್ಮ್ ಇನ್ಸ್ಟಿಟ್ಯೂಟ್
ಸಿಂಪಲ್ ಆಗಿ ಸಿನಿಮಾ ಯಾವ್ದು ಮಾಡ್ತಿಲ್ಲ ನಾನು, ಇಲ್ಲ ಯಾವ್ದು ಮಾಡ್ತಿಲ್ಲ. ಬರೀ ಸೀರಿಯಲ್ ಮಾಡ್ತಾರೆ. 800 ಸಿನಿಮಾ ಆಗುತ್ತಲ್ಲ, 800 ಆಯ್ತಲ್ಲ. ಈಗ ಅಟ್ಲೀಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಸೀರಿಯಲ್ ಸಿಕ್ಕಿದ್ರೆ ಸೀರಿಯಲ್ ಹೋಗ್ತೀನಿ, ಸಿನಿಮಾ ಸಿಕ್ಕಿದ್ರೆ ಸಿನಿಮಾ ಮಾಡ್ತೀನಿ, ಇಲ್ಲಾಂದ್ರೆ ಕೆಲಸ ಹೋಗ್ತೀನಿ. ಈಗ ಅಂಜಲ್ ಫಿಶ್ ರೆಡಿ ಆಯಿತು, ತವಾ ಫ್ರೈ. ಈಗ ಪೆಪ್ಪರ್ ಚಿಕನು ರೆಡಿಯಾಗಿದೆ. ರೇಖನ್ಗೆ ತಿನ್ನಿಸ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಕವಿತಾ ಆಯ್ತು ನೋಡಿ, ರೆಡಿ. ಪೆಪ್ಪರ್ ಚಿಕನ್, ತವಾ ಫ್ರೈ, ಅಂಜಲ್ ಫಿಶ್ ರೆಡಿ. ತಿನ್ಬಿಟ್ಟು ನಿಜ ಹೇಳಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ, ಆಯ್ತಾ? ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ತಿನ್ ನೋಡ್ಬಿಟ್ಟು ಅಂಜಲ್ ತವಾ ಫ್ರೈ ಹಾಗೂ ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್ ಎಷ್ಟು ಬೇಗ ರೆಡಿ ಆಗೋಯ್ತು. ಅಮ್ಮ ಮಾತ್ರ 10 ಮಿನಿಟ್ಸ್ ಆಯ್ತು ಅಷ್ಟೇ ಅಲ್ವಾ? ಟೇಸ್ಟ್ ನೋಡಿ ಹೇಳಿ. ಫಸ್ಟ್ ಯಾರಿಗೆ ತಿನ್ಸ್ಬೇಕು? ಕೊಬ್ಬಿಷ್ಟ ಅಂತೆ, ಕೋಳಿ ಕೊಬ್ಬಿಲ್ಲ, ಕೋಳಿ ಕೊಬ್ಬಿಲ್ಲ. ಕೋಳಿ ಸ್ಕಿನ್ ಇಷ್ಟ ಅಂತೆ, ಹುಡುಕ್ಬೇಕು. ಇಲ್ಲೊಂದಿದೆ. ಹೇಗಿದೆ? ಚೆನ್ನಾಗಿದೆ, ನೀವ್ ಹೇಳ್ಬೇಕು. ಚಿಕನ್ ಬೆಂದಿದೆ ಒಂದು, ಅದು 10 ಮಿನಿಟ್ಸ್ ಅಲ್ಲ. ಆಮೇಲೆ ನನಗೋಸ್ಕರ ಖಾರ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ, ಖಾರನೂ ಚೆನ್ನಾಗಿದೆ. ಆಮೇಲೆ ಬಾಯಿಗೆ ಬರ್ತಾ ಇದೆ, ಆ ಪೆಪ್ಪರ್ ಟೇಸ್ಟ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ಅದು ಈ ನಿಂಬೆಹಣ್ಣು ಹಿಂಗೆ ಹಾಕೊಂಡು ತಿನ್ಬಿಟ್ರೆ ಅಂತೂ ಅಲ್ಲ. ಫಿಶ್ ನೋಡೋಣ. ನೀವು ತಿನ್ನು. ಹೇಗಿದೆ? ಸುಮಾರಾಗಿದೆ ನೋಡಿ. ಫಸ್ಟ್ ಆಫ್ ಆಲ್ ಅಂಜಲ್ ಫಿಶ್ ಅಂದ್ರೆ ಟೇಸ್ಟ್ ಜಾಸ್ತಿ ಅಲ್ವಾ, ಸಕ್ಕತ್ತಾಗಿರುತ್ತೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಕಡಲೆ ಹಿಟ್ಟಾಗ್ಲಿ ಕಾರ್ನ್ ಫ್ಲವರ್ ಆಗ್ಲಿ ಏನೂ ಹಾಕಿಲ್ಲ. ಆಮೇಲೆ ರವಾ ಹಾಕ್ಬಿಟ್ಟು ನಾವು ತವಾ ಫ್ರೈ ಮಾಡ್ತೀವಲ್ಲ, ಏನಿಲ್ಲ, ಜಸ್ಟ್ ಖಾರದ ಪುಡಿ, ಏನು ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಕನ್. ಎಲ್ಲ ರೆಡ್ ಮಾಡಿದ್ರೆ ಗ್ರೀನ್ ಮಾಡಿದ್ದಾರೆ, ಚೆನ್ನಾಗಿ. ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಕವಿತಾ. ರೇಖಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರ್ಗೆಲ್ಲರಿಗೂ ಧನ್ಯವಾದ. ಎಲ್ಲರೂ ನೋಡಿ, ಒಂದ್ಸತಿ ಮನೇಲಿ ನಾನು ಮಾಡಿರೋದನ್ನ ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೀವು ರೇಖಾ ದಾಸ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ಕವಿತಾ.